ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಅನುಮತಿ ಸಮ್ಮತಿಸಿರುವ ರಾಜ್ಯಪಾಲರ ನಿರ್ಧಾರ ವಿರೋಧಿಸಿ ತುಮಕೂರು ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಹಿಂದುಳಿದ ಮುಖಂಡರೆಲ್ಲ ಸೇರಿ ಪ್ರತಿಭಟನೆ ನಡೆಸಿದರು. ನಗರದ ಟೌನ್ ಹಾಲ್ ವೃತ್ತದಲ್ಲಿ ಶನಿವಾರ ಸಂಜೆ ಸೇರಿಕೊಂಡ ಕಾಂಗ್ರೆಸ್ ನಾಯಕರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ವಿರುದ್ಧ ಘೋಷಣೆ ಕೂಗಿದರು. ಬಳಿಕ ಕೆಲಕಾಲ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿದರು. ಮೈತ್ರಿ ಪಕ್ಷದ ನಾಯಕರ ಕುತಂತ್ರದ ಬಗ್ಗೆ ಧಿಕ್ಕಾರದ ಘೋಷಣೆ ಮೊಳಗಿಸಿದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಒಬಿಸಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್, ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಅವರು ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದರು. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ, ಕೃಷಿ ನಿಗಮದ ಮಾಜಿ ಅಧ್ಯಕ್ಷ ರೇವಣಸಿದ್ದಯ್ಯ, ಅಹಿಂದ ಮುಖಂಡ ಚಂದ್ರಶೇಖರ್, ಪಾಲಿಕೆ ಮಾಜಿ ಸದಸ್ಯ ಮಹೇಶ್, ಧರ್ಮರಾಜ್, ಕೆಂಪರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಿಜೆಪಿ ಏಜೆಂಟ್ ರಾಜ್ಯಪಾಲರಿಗೆ ಬಿಜೆಪಿ ಏಜೆಂಟ್ ರಾಜ್ಯಪಾಲರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲವರೆಗೂ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಪ್ರಾಮಾಣಿಕ ರಾಜಕಾರಣಿ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರಿಗೆ. ಸ್ವಲ್ಪ ಅಗಲ ನಿಂತ್ಕೊಳ್ಳಿ, ಇನ್ನೂ ಸ್ವಲ್ಪ ಹಿಂದೆ ಬರೋಣ ಬನ್ನಿ. ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಭ್ರಷ್ಟ ರಾಜ್ಯಪಾಲರಿಗೆ, ಭ್ರಷ್ಟ ರಾಜ್ಯಪಾಲರಿಗೆ, ಬಿಜೆಪಿ ಕೈಗೊಂಬೆ ಭ್ರಷ್ಟ ರಾಜ್ಯಪಾಲರಿಗೆ. Go back, go back Rajapala. 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 BJP agent Rajapalರಿಗೆ, BJP agent Rajapalರಿಗೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲವರೆಗೂ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಪ್ರಾಮಾಣಿಕ ರಾಜಕಾರಣಿ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರಿಗೆ. ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹಳ ಸ್ಟ್ರಾಂಗ್ ಆಗಿದೆಯಲ್ಲ ಸಿದ್ದರಾಮಯ್ಯ ನಾಯಕತ್ವದಲ್ಲಿ. ಏನಾದರೂ ಮಾಡಿ ಸಿದ್ದರಾಮಯ್ಯರಿಗೆ ಕಪ್ಪು ಚುಕ್ಕೆಯನ್ನು ನಾವು ಇಟ್ಟರೆ ಇಡೀ ದೇಶದಲ್ಲಿ ಮತ್ತೆ ನಾವು ಬಿಜೆಪಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ಬೋದು ಅಂತೇಳಿ ಷಡ್ಯಂತ್ರ ಮಾಡಿದ್ದಾರೆ. ಇದು ನಡೆಯೋದಿಲ್ಲ. ಇಡೀ ದೇಶದಲ್ಲಿ ಈಗ ಎಲ್ರಿಗೂ ಗೊತ್ತಿದೆ ಬಿಜೆಪಿ ಟೋಪಿ ಪಕ್ಷ ಅಂತೇಳಿ. ಈ ಕೂಡಲೇ ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದೀವಿ ರಾಷ್ಟ್ರಪತಿಗಳಲ್ಲಿ, ಈ ಕೂಡಲೇ ಗೆಹ್ಲೋಟ್ ರವರನ್ನ ವಾಪಸ್ ಕರೆಸ್ಕೊಳ್ಬೇಕು. ಅವರು ಈ ರಾಜ್ಯದಲ್ಲಿರೋಕ್ಕೆ ಯೋಗ್ಯರಲ್ಲ. ಅವರು ಅಂತಹ ಸಂವಿಧಾನ ಹುದ್ದೆಯಲ್ಲಿದ್ದು ನ್ಯಾಯ ನೀತಿಯನ್ನು ಪರಿಶೀಲನೆ ಮಾಡದೆ ಏಕಾಏಕಿ ಕೇಂದ್ರದ ಕೈಗೊಂಬೆಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಗೆಹ್ಲೋಟ್ ರವರನ್ನ ಈ ಕೂಡಲೇ ರಾಷ್ಟ್ರಪತಿಗಳು ವಾಪಸ್ ಕರೆಸ್ಕೊಳ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಚಿಕ್ಕರಾಜು ಏನಾಗಿದೆ, ನಾವು ಕಾಂಗ್ರೆಸ್ ಕಾರ್ಯಕರ್ತರು. ನಿಜವಾಗ್ಲೂ ಆ ಸ್ಥಾನಕ್ಕೆ ಅನರ್ಹರಾಗಿದ್ದಾರೆ. ತನ್ನ ಗೆಹ್ಲೋಟ್ ನಿಜವಾಗ್ಲೂ ಆ ಟೋಪಿ ಗೆಹ್ಲೋಟ್ ಯೋಚನೆ ಮಾಡಬೇಕಾಗಿತ್ತು. ತನ್ನ ಅಧಿಕಾರ ವ್ಯಾಪ್ತಿ ಏನಿದೆ ಅಂತಕ್ಕಂಥದ್ದು ಯೋಚನೆ ಮಾಡಿ ಆ ರೀತಿಯಾದ ಒಂದು ನಿರ್ಧಾರ ತೆಗೆದುಕೊಳ್ಳದಲ್ಲೇ ಸರ್ವಾಧಿಕಾರಿಯಾಗಿ ಇವತ್ತಿನ ದಿನ
ಬಹುಮತದಿಂದ ಆಯ್ಕೆ ಆಗಿರ್ತಕ್ಕಂಥ 136 ಸೀಟ್ಗಳನ್ನ ಗೆದ್ದಿರ್ತಕ್ಕಂಥ ಸರ್ಕಾರನ ಅಭದ್ರಗೊಳಿಸಬೇಕು ಅಂತ ಒಂದೇ ಒಂದು ಕಾರಣದಿಂದ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿಯಲ್ಲಾದ್ರೂ ಒಂದು ರೀತಿಯಲ್ಲಿ ಹಣಿಲೇಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಇವತ್ತಿನ ದಿನ ಮೋದಿ ಅವರಾಗ್ಬೋದು, ಮತ್ತೆ ಅಮಿತ್ ಶಾ ಅವರಾಗ್ಬೋದು, ಕುಮಾರಸ್ವಾಮಿ ಅವರಾಗ್ಬೋದು, ದೇವೇಗೌಡರಾಗ್ಬೋದು, ನಿಮ್ಮ ಪೀಳಿಗೆ ಕರ್ನಾಟಕದ ಜನ ಕೋಟಿ ಜನ ಬಗ್ಗೋದಿಲ್ಲ ಅಂತಕ್ಕಂಥ ಮಾತನ್ನ ಖಂಡಿತವಾಗಿ ಹೇಳ್ತೀವಿ. ಇವತ್ತಿನ ದಿನ ಬಹುನೋಟ್ ಮುಖಾಂತರ ಇವತ್ತಿನ ದಿನ ಸಿದ್ದರಾಮಯ್ಯನವರಿಗೆ ಪ್ರಯತ್ನ ಅಂತ ನಿಷ್ಕಳಂಕ ರಾಜಕಾರಣಿ ರಾಜಕೀಯದ ಸ್ವಲ್ಪ ಯೋಚನೆ ಶುರುವಾಗ್ತವೆ. ಜನಗಳು ಅಷ್ಟೇ ದಂಗೆ ಹೇಳ್ತಾರೆ, ದಂಗೆ ಎದ್ದು ಹೋರಾಟ ನಡೆಸ್ತಾರೆ. ಇದು ಸರಿ ಇಲ್ಲ. ಇದು ಹಿಂದೆ ಕೊಟ್ಟಿರ್ತಕ್ಕಂಥ ಪ್ರಕರಣಗಳು ಮಸ್ತಾಗಿದ್ದಾವೆ. ಯಾವುದು ಕೃಷ್ಣ ಒಬ್ಬರದಾಗಿರ್ಬೋದು ಇದೆ, ಜನತಾ ಕಾಲ್ ಮೈನಿಂಗ್ಸ್ ಇದೆ, ಆಮೇಲೆ ಇದು ಪ್ರಕರಣಗಳೆಲ್ಲ ಮಸ್ತಾಗಿದ್ದಾವೆ. ಅವು ಬಿಟ್ಬಿಟ್ಟು ಬಂದ್ರೆ ರಾಜಕಾರಣಿನ ಒಬ್ಬ ಸ್ವಚ್ಛ ರಾಜಕಾರಣಿನ ಈ ದೇಶದಲ್ಲೇ ಬಂದು ಒಳ್ಳೆ ಬಹುಮತ ಸರ್ಕಾರ ಇದೆಲ್ಲ ಬಿಟ್ಬಿಟ್ಟು ಇದು ಮಾಡ್ತಾ ಇರೋದು ನೋಡಿದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರೋ ರಾಜ್ಯಪಾಲ ಮೊದಲು ರಾಜೀನಾಮೆ ಕೊಟ್ಟು ಹಚ್ಕೊಡು. ಇದು ನಮ್ಮ ಸ್ನೇಹಿತರು ಹೇಳಿದ್ರು. ಅದೇ ತರ ರಾಜ್ಯ ಕೊಟ್ಟು ನಾವು ಮುಂದಿನ ಭಾರಿ ಇದಾಗಿರುತ್ತೆ, ದೊಡ್ಡದಾಗಿ ಮಾಡ್ತೀವಿ. ಇನ್ನೆಲ್ಲ ಹಳ್ಳಿಗಳಲ್ಲಿ ಜನಗಳನ್ನು ಹೇಗೆ ಇದು ಸತ್ಯ ಆಯಿತು. ಅದು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನು ಆದೇಶ ಮಾಡಿದರೆ ಅದರ ವಿರುದ್ಧವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗ ವಿಭಾಗದಿಂದ ಪ್ರತಿಭಟನೆ ಇವತ್ತು ತುಮಕೂರಿನಲ್ಲಿ ಪ್ರಥಮ ಹಂತದಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಾವು ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ನಿರ್ಧಾರ ಮಾಡುತ್ತೆ. ಎಲ್ಲ ನಮ್ಮ ಪಕ್ಷದ ಎಲ್ಲ ಅಹಿಂದ ನಾಯಕರು ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ. ಏನಿವಾಗ ರಾಜ್ಯಪಾಲರು BJP ಕೈಗೊಂಬೆಯಾಗಿ ಏನು ಸಿದ್ದರಾಮಯ್ಯನವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ನಾವು ಅದನ್ನು ಖಂಡಿಸ್ತೀವಿ. ಏಕೆಂದರೆ ಸಿದ್ದರಾಮಯ್ಯನವರ 40 ವರ್ಷದ ಆಡಳಿತದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆನೂ ಇಲ್ಲದೆ ಅವರು ಸ್ವಚ್ಛವಾಗಿ ಎಲ್ಲ ವರ್ಗಗಳ ಮೆಚ್ಚುಗೆ ಪಾತ್ರರಾಗಿ ಆಡಳಿತ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದನ್ನೇನಾದರೂ ಮಾಡಿ ಅವರಿಗೆ ಕಳಂಕ ತರಬೇಕು ಅಂತೇಳಿ BJP ಮತ್ತು JDS ಪಕ್ಷಗಳು ಒಂದಾಗಿ ಇವತ್ತು ಈ ಪಿತೂರಿ ನಡೆಸಿ ರಾಜ್ಯಪಾಲರ ಮೂಲಕ ಈ ಥರ ಆದೇಶ ಹೊರಡಿಸಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದಕ್ಕೇನು ಕಾರಣಕರ್ತರು ಎಲ್ಲರಿಗೂ ಗೊತ್ತಾಗ್ತಾ ಇದೆ. BJP ಪಕ್ಷದವರ ಹಲವಾರು ಪ್ರಕರಣಗಳು ಈಗಾಗಲೇ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ ಅನುಮತಿಗಾಗಿ ಇದ್ದಾವೆ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪ್ರಕರಣವೂ ಸಹ ಪ್ರಾಸಿಕ್ಯೂಷನ್ಗಿದೆ. ಇದೆಲ್ಲದನ್ನು ಬಿಟ್ಟು ಏನಿವತ್ತು ಮಧ್ಯಾಹ್ನ ರಾಜ್ಯಪಾಲರಿಗೆ ಯಾರೋ ಒಬ್ಬ ಅಬ್ರಹಾಂ ಅಂತ ಅವನು ವಸೂಲಿಗಿರಾಕಿ ಆತ ಕೊಟ್ಟ ಕಂಪ್ಲೇಂಟ್ಗೆ ರಾಜ್ಯಪಾಲರು ಮಧ್ಯಾಹ್ನ ಕಂಪ್ಲೇಂಟ್ ತಗೊಂಡು ಸಂಜೆಗೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇದನ್ನು ನಾವು ಎಲ್ಲ ರಾಜ್ಯದ ಎಲ್ಲ ಅಹಿಂದ ವರ್ಗಗಳು ಖಂಡಿಸಬೇಕು. ಯಾಕೆ ಅಂದರೆ ಹಿಂದುಳಿದ ವರ್ಗದವರು ಆಡಳಿತ ಮಾಡೋದು BJP ಅವರಿಗೆ ಇಷ್ಟ ಇಲ್ಲ. ಅದರಿಂದ ಯಾವ್ಯಾವ ಹಿಂದುಳಿದ ಮುಖ್ಯಮಂತ್ರಿಗಳು ಭಾರತ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಇದ್ದಾರೆ ಅವ್ರನ್ನೆಲ್ಲ ತೆಗಿಬೇಕು ಅಂತೇಳಿ ಈ ಥರ ರಾಜ್ಯಪಾಲರುಗಳ ಮುಖಾಂತರ ತಂತ್ರ ಮಾಡಿ ಹುಂಡಾರ ಮಾಡಿ ಅವ್ರನ್ನ ಇಳಿಸುವಂಥ ಕೆಲಸ ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಭಾಳ ಮಾರ್ಗವಾಗ್ತದೆ. ಈ ಥರ ಮಾಡೋದು ತಪ್ಪು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಸಿದ್ದರಾಮಯ್ಯರ ಅಭಿಮಾನಿಗಳು ಕರ್ನಾಟಕದಲ್ಲಿ ದಂಗೆ ಎದ್ದೇಳ್ತಾರೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ. ಇದನ್ನು ಅವರು ಕೂಡಲೇ ಅವರು ನಿರ್ಧಾರ ಮಾಡಿ ವಾಪಸ್ ತಗೊಳ್ಳೋದು ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಜ್ಯಪಾಲರು 100% ಕೇಂದ್ರದ ಕೈಗೊಂಬೆ ಆಗಿದ್ದಾರೆ. ಅವರು ಕೇಂದ್ರ ಸರ್ಕಾರ ಏನು ನಿರ್ದೇಶನ ಕೊಡ್ತಾ ಇದೆ ಅದನ್ನು ಮಾತ್ರ ಇವರು ಅನುಷ್ಠಾನ ಮಾಡೋಕ್ಕಲ್ಲಿ ಕೂರಿಸಿದ ಒಂಥರ ಕೇಂದ್ರ ಸರ್ಕಾರದ ಏಜೆಂಟ್ ರೀತಿಯಲ್ಲಿ ರಾಜ್ಯಪಾಲರು ವರ್ತನೆ ಮಾಡ್ತಾ ಇದ್ದಾರೆ. ರಸ್ತೆಗೂ ಇವತ್ತು ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ ಎಂಥ ವಿಪರ್ಯಾಸ. ನಾಡದ್ದು ದೇವರಾಜ ಅರಸೂರವರ ಜನ್ಮ ಜಯಂತಿ ಇದೆ. ಇದೇ ಸಮಯದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಇಂಥ ಆರೋಪ, ಇಂಥ ನೋಟಿಸು, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಇದು ಕೊಟ್ಟಿರೋದು ಅದು ವ್ಯಾಪಾರದ ಭವನನೇ ಹೊರತು ಅದು ರಾಜಭವನ ಅಲ್ವೇ ಅಲ್ಲ. ಅದು ಇದನ್ನ ಇಡೀ ದೇಶದಾದ್ಯಂತ ಎಲ್ಲರೂ ಕರ್ನಾಟಕದ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ಇದರ ಮುಂದಿನ ಪರಿಣಾಮಗಳು ಏನೇನು ಅಂತೇಳಿ ಇಲ್ಲಿ ಒಂದು ಸ್ವಲ್ಪ ತಪ್ಪು ಹೆಜ್ಜೆ ಇಟ್ಟರೆ ಅದು BJP ಸ್ಪಾನ್ಸರ್ಡ್ ರಾಜಭವನ ಅದು ಇಡೀ ನಮ್ಮ ದೇಶಕ್ಕೆ ವ್ಯಾಪಿಸುತ್ತದು, ಜ್ವಾಲೆ ರೂಪದಲ್ಲಿ ಹಬ್ಬಿಸ್ತಾ ಇದೆ. ಅದು ಇವತ್ತು ಬೆಂಗಳೂರಿನಲ್ಲಿ ನಾವೆಲ್ಲರೂ ಇವತ್ತು ಟಾರ್ಚ್ ಲೈಟು ಪೆರೇಡ್ ಮಾಡ್ತಾ ಇದ್ದೀವಿ. ಇವತ್ತು ಪಂಜಿನ ಮೆರವಣಿಗೆ ತಕ್ಷಣದಿಂದ 6 ಗಂಟೆಯಿಂದ ಇವತ್ತು
ಫ್ರೀಡಂ ಪಾರ್ಟಿಯಿಂದ ಹೊರಡ್ತಾ ಇದ್ದೀವಿ. ಬೆಂಗಳೂರು ಬೇರೆ ಬೇರೆ ಭಾಗದಿಂದ ಎಲ್ಲರೂ ವಿಧಾನಸೌಧಕ್ಕೆ ಇವತ್ತೆಲ್ಲರೂ ಸೇರ್ತಾ ಇದ್ದಾರೆ. ಇದೆಲ್ಲ ಏನು ತೋರಿಸುತ್ತೆ ಅಂತ ಹೇಳಿದರೆ ನಮ್ಮೆಲ್ಲರ ನೆಚ್ಚಿನ ಸಿದ್ದರಾಮಯ್ಯನವರ ಪರ ಜನಪರ ಧ್ವನಿ ಇದೆ. ಇದಕ್ಕೆಲ್ಲ ನಾವಿಲ್ಲಿ ಸೇರು ನಾವೆಲ್ಲರೂ ಸಾಕ್ಷಿ. ಧನ್ಯವಾದ. ಭ್ರಷ್ಟ ರಾಜ್ಯಪಾಲರಿಗೆ ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ, ಧಿಕ್ಕಾರ. ಡೌನ್ ಡೌನ್ ಬಿಜೆಪಿ, ಡೌನ್